ಸೆಪ್ಟೆಂಬರ್ವರೆಗೂ ಕೂಡ ಈಗ ರಿಲೀಸ್ ಆಗಿದೆ. ಮಧ್ಯದಲ್ಲಿ 1-2 ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ. ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹತ್ರ ಕೂಡ ಅವರು ಮಾತಾಡಿ, ಈಗ ಫೈನಾನ್ಸ್ ಮಿನಿಸ್ಟರ್ ಯಾವತ್ತೇ ಆಗಲಿ, ನೀವು ಮಂತ್ರಿ ಆಗಿರಲಿ, ನಾನು ಮಂತ್ರಿ ಆಗಲಿ, ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅವರು ನಮ್ಮ ಸ್ನೇಹಿತರು, ನಮ್ಮ ಸುನಿಲ್ ಯಂಗ್ ಲೀಡರ್, ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಿಮ್ಮ ಭಾವನೆ ಏನು ಬೇಕಾದ್ರೂ ಇರಲಿ. ಈಗ ನೀವು ಮಂತ್ರಿ ಇದ್ರಿ, ಒಂದು ಬಜೆಟ್ ಮಂಡಿಸಿದ್ರಿ, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರು, 5300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ರಿ, ಅದು ಕೊಡಲಿಲ್ಲ. ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು. ಒಂದು ನಿಮಿಷ ಇರ್ರಿ, ತಾಳ್ಮೆಯಿಂದ ಕೇಳಿ ಸ್ವಾಮಿ, ನಿಮ್ದೆಲ್ಲ ಕೇಳಿದ್ವಿ ನಾವು, ಕೇಳಿ ಒಂದು ನಿಮಿಷ. 5300 ಕೋಟಿ ರೂಪಾಯಿ ನಿಮ್ದೇ ಬಜೆಟ್ ಇರ್ರಿ ಸ್ವಲ್ಪ, ನಿಮ್ದೇ ಗೌರ್ಮೆಂಟ್ ಹೇಳ್ತು, ಆಯ್ತಪ್ಪ 5300 ಕೋಟಿ ರೂಪಾಯಿ ಅಪ್ಪರ್ ಬರ್ನರ್ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಡಕ್ಕಾಗ್ಲಿಲ್ಲ. ಇಲ್ಲಿ ನರೇಗಾ ದುಡ್ಡು ಇವತ್ತರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ, ಹಂಗಂತ ಕೇಂದ್ರ ಸರ್ಕಾರ ದಿವಾಳಿ ಆಗೋಯ್ತು ಅಂತ ಹೇಳಕ್ಕಾಗ್ತದ? ನಾನು ಐ ಕಾಂಟ್ ಟೆಲ್ ದಟ್. ವಿ ಆರ್ ದೇರ್. ನಾವು ಏನು ಮಾತು ಕೊಟ್ಟಿದ್ದೇವೋ, ಯಡಿಯೂರಪ್ಪನವ್ರು ಹೇಳಿದ್ರು, ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಈಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ವಿ ಆರ್ ಕಮಿಟೆಡ್ ಟು ಇಟ್. ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ. ಬಿಜೆಪಿ, ಇಡೀ ಬಿಜೆಪಿ NDA ನಮ್ಮನ್ನ ಫಾಲೋ ಮಾಡ್ಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀರ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ ಎಲೆಕ್ಷನ್ ಗೆಲ್ಲಕ್ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ. ಅಧ್ಯಕ್ಷರೇ, ₹80 ಖರೀದಿ ಮಾಡ್ತಾ ಇದ್ದೀರಾ ನೀವು? ಬಿಜೆಪಿ ಮಾಜಿ ಶಾಸಕರು ಬಿಜೆಪಿ ಚುನಾವಣೆ ಬಗ್ಗೆ ಮಾತಾಡ್ತಾ ಆಯ್ತು, ನಿಮ್ಮ ನಾಯಕರು ಮಾತಾಡ್ತಾರೆ. ಯಾವಾಗ ಬಂದವರು ಅವರು? ಒಂದ್ ಸೆಕೆಂಡ್, ಯಾವಾಗ ಒಂದ್ ಸೆಕೆಂಡ್. ಯಾರಿಗಾರಿಗೆ ಚುನಾವಣೆ ಬೇಕು ದಯವಿಟ್ಟು ಕೈ ಎತ್ತಿ, ರಾಜೀನಾಮೆ ನನ್ನ ಕೈಯಲ್ಲಿ ಕೊಡಿ, ನಾನೀಗ ಎಸಪ್ ಮಾಡ್ತೇನೆ. ಚುನಾವಣೆ ಅಂತ ಬನ್ನಿ. ನನಗೆ ರಾಜೀನಾಮೆ ಕೊಡಿ, ಈಗ ಕಳಿಸ್ತೇನೆ ಗವರ್ನರ್ಗೆ. ಮಾಡಿ ವೋಟ್ ಮಾಡಿ ಬರುವ. ಅಧ್ಯಕ್ಷರೇ ಅಧ್ಯಕ್ಷರೇ ಸುರೇಶ್ ಕೂತ್ಕೊಳ್ಳಿ. ಅಧ್ಯಕ್ಷರೇ ಸುರೇಶ್ ಒಂದೇ ನಿಮಿಷ ಪ್ರತಿಪಕ್ಷ ಕೊಡಿ ಅಧ್ಯಕ್ಷರೇ, ಮುಂದೆ ಅಜೆಂಡಾ ತಗೊಂಡು ಬನ್ನಿ. ಅಧ್ಯಕ್ಷರೇ, ಅಧ್ಯಕ್ಷರೇ ಮುಂದೆ ಅಜೆಂಡಾ ತಗೊಂಡು ಬನ್ನಿ. 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 ಮುಂದೆ ಅಜೆಂಡಾ ತ
ಈಗ ತಾವು ಅಧ್ಯಕ್ಷ ಪೀಠದೊಳಗದಿರಿ, ನೀವು ಕುಂಡ್ರ ಅಂದ ಕೂಡಲೇ ನಾವು ಕುಂಡಿರ್ತೇವ್ರಿ. ನಿಮಗಿಂತ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.